ಹಲೋ ನಮಸ್ಕಾರ ಎಲ್ಲರಿಗೂ. ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರುವಂಥವ್ರಿಗೆ ಈ ಒಂದು ವಿಚಾರಗಳನ್ನ ಹೇಳಬೇಕು ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತಾಯಿದ್ದೀನಿ. ವೈಕುಂಠ ಏಕಾದಶಿ ಆಚರಣೆ ಮಾಡಬೇಕು ಅಂತ ಅಂದ್ಕೊಳ್ಳೋರಿಗೆ ಈ ಒಂದು ಆಚರಣೆ ಯಾವ ಥರ ಇರುತ್ತೆ ಆ್ಯಂಡ್ ಯಾವಾಗ ಟೈಮ್ ಅಂದರೆ ಯಾವಾಗ ವೈಕುಂಠ ಏಕಾದಶಿ ಇರೋವಂಥದ್ದು, ಪೂಜೆಗಳನ್ನ ಯಾವ ಥರ ಮಾಡ್ಕೋಬೇಕು ಆ್ಯಂಡ್ ಉಪವಾಸ ಯಾರಾದರೂ ಮಾಡ್ತೀನಿ ಅನ್ನೋರಿಗೆ ಯಾವ ರೀತಿಯ ಉಪವಾಸಗಳಿದೆ ಈ ಒಂದು ವೈಕುಂಠ ಏಕಾದಶಿಲಿ. ಆ್ಯಂಡ್ ಅವತ್ತಿನ ದಿನ ಬಂದುಬಿಟ್ಟು ನಾವು ಏನೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕಾಗತ್ತೆ, ಆ ಒಂದು ನಿಯಮಗಳನ್ನ ಪಾಲನೆ ಮಾಡಿದ್ರೆ ನಮ್ಗೆ ಏನೆಲ್ಲ ಸಿದ್ಧಿ ಆಗುತ್ತೆ. ಆ್ಯಂಡ್ ಅವತ್ತಿನ ದಿನ ಬಂದುಬಿಟ್ಟು ಯಾವ ಮಂತ್ರಗಳನ್ನ ಜಪಿಸ್ಬೇಕಾಗತ್ತೆ. ಪೂಜೆನೂ ಕೂಡ ಬಂದುಬಿಟ್ಟು ಯಾವ ಒಂದು ಟೈಮ್ ಒಳಗಡೆ ಮುಗಿಸ್ಬೇಕಾಗತ್ತೆ. ಆ್ಯಂಡ್ ಏನೆಲ್ಲ ದಾನ ಧರ್ಮಗಳನ್ನ ಮಾಡಬೇಕಾಗತ್ತೆ. ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ನೀವು ಕೊನೆ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬಂದ್ಬಿಟ್ಟು ಈ ಒಂದು ವೈಕುಂಠ ಏಕಾದಶಿ ಅಂದರೆ ಏನು ಅಂತ ಹೇಳಿ ನೋಡೋದಾದರೆ, ಪೌಷ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಅಂತ ಹೇಳಿ ಕರೀತಾರೆ. ಈ ಒಂದು ಏಕಾದಶಿಯ ದಿನ ವೈಕುಂಠ ದ್ವಾರಗಳೆಲ್ಲದೂ ಕೂಡ ತೆರೆದಿರುತ್ತೆ ಅಂತ ಹೇಳಿ ತಿಳಿಸ್ತಾರೆ. ಈ ಒಂದು ವೈಕುಂಠ ಏಕಾದಶಿ ದಿನ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಕೂಡ ವಿಭಿನ್ನವಾಗಿ ಪೂಜೆಗಳು ನಡೀತಾ ಇರುತ್ತೆ. ಆ್ಯಂಡ್ ದೇವರಿಗೆ ಬೇರೆ ಬೇರೆ ರೀತಿಯ ಒಂದು ಅಲಂಕಾರಗಳನ್ನೆಲ್ಲ ಮಾಡಿರ್ತಾರೆ. ಈ ಒಂದು ವೈಕುಂಠ ಏಕಾದಶಿಯ ದಿನ ಬೇರೆ ದೇವಸ್ಥಾನಗಳಲ್ಲೂ ಕೂಡ ಪೂಜೆಗಳು ನಡೆಯುತ್ತೆ ಅಂತ ಹೇಳಿ ತಿಳಿಸ್ತಾರೆ. ಅದರ ಜೊತೆ ಬಂದುಬಿಟ್ಟು ಈ ಒಂದು ವೈಕುಂಠ ಏಕಾದಶಿಯ ದಿನ ವೈಕುಂಠ ದ್ವಾರಗಳು ಕೂಡ ತೆರೆದಿರುತ್ತೆ ಅಂತ ಹೇಳಿ ಪುರಾಣಗಳಲ್ಲೂ ಕೂಡ ಹೇಳುತ್ತೆ. ಈ ಒಂದು ವೈಕುಂಠ ಏಕಾದಶಿಯನ್ನು ಮೋಕ್ಷ ಏಕಾದಶಿ ಅಂತಲೂ ಕರೀತಾರೆ, ಜೊತೆಗೆ ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೀತಾರೆ. ಮೊದಲನೇದಾಗಿ ಮೋಕ್ಷ ಏಕಾದಶಿ ಅಂತಂದರೆ ಈ ಒಂದು ಏಕಾದಶಿ ದಿನ ಉಪವಾಸಗಳನ್ನ ಮಾಡೋದ್ರಿಂದ ನೀವು ಪುನರ್ಜನ್ಮದಲ್ಲಿ ಅಂದರೆ ಏನೆಲ್ಲ ಹಿಂದಿನ ಜನ್ಮದಲ್ಲಿ ಏನೆಲ್ಲ ತಪ್ಪುಗಳನ್ನ ಮಾಡಿರ್ತೀರ, ಏನೆಲ್ಲ ಪಾಪಗಳನ್ನ ಮಾಡಿರ್ತೀರ ಎಲ್ಲದೂ ಕೂಡ ಕಳ್ಕೊಂಡ್ಬಿಟ್ಟು ಈ ಒಂದು ಏಕಾದಶಿಯಿಂದ ಉಪವಾಸ ಮಾಡೋದ್ರಿಂದ ನಿಮಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಕೂಡ ಹೇಳ್ತಾರೆ. ಅದರ ಜೊತೆ ಬಂದುಬಿಟ್ಟು ಮುಕ್ಕೋಟಿ ಏಕಾದಶಿ ಅಂತಂದರೆ ಈ ಒಂದು ಮುಕ್ಕೋಟಿ ಏಕಾದಶಿ ಅಂದರೆ ಈ ಒಂದು ಮುಕ್ಕೋಟಿ ದೇವರುಗಳೆಲ್ಲ ಏನಿರ್ತಾರೆ ಆ ಎಲ್ಲ ದೇವರುಗಳು ಕೂಡ ವೈಕುಂಠ ಏಕಾದಶಿಯ ದಿನಕ್ಕಾಗಿ ಕಾಯ್ತಾ ಇರ್ತಾರಂತೆ. ಏನಕ್ಕೆ ಅಂದರೆ 7 ದ್ವಾರಗಳು ಕೂಡ ವೈಕುಂಠ ದ್ವಾರಗಳು ಕೂಡ ತೆರೆದುಬಿಟ್ಟು ವಿಷ್ಣುವಿನ ಅವತಾರಗಳನ್ನು ವೈಕುಂಠ ಏಕಾದಶಿ ದಿನ ಎಲ್ಲ ಒಂದು ಮುಕ್ಕೋಟಿ ದೇವರುಗಳಿಗೆ ಕಾಣುತ್ತೆ ಅಂತ ಹೇಳ್ತಾರೆ. ಹಾಗಾಗಿಬಿಟ್ಟು ಆ ಒಂದು ವೈಕುಂಠ ಏಕಾದಶಿಯನ್ನು ಕೂಡ ಮುಕ್ಕೋಟಿ ಏಕಾದಶಿ ಅಂತ ಹೇಳಿ ಕೂಡ ಕರೀತಾರೆ. ಈ ಒಂದು ವೈಕುಂಠ ಏಕಾದಶಿಯ ದಿನ ಉಪವಾಸನ ನೀವು ಆಚರಣೆ ಮಾಡಬೇಕಾಗುತ್ತೆ, ಅಂದರೆ ಉಪವಾಸವನ್ನು ಕೈಗೊಳ್ಳಬೇಕಾಗತ್ತೆ ಈ ಒಂದು ವೈಕುಂಠ ಏಕಾದಶಿ ಆಚರಣೆ ದಿನದಂದು. ಆ ಒಂದು ದಿನ ಪೂರ್ತಿ ಒಂದು ದಿನ ಪೂರ್ತಿ ಕೂಡ ಅವ್ರು ಏನೂ ಕೂಡ ತಿಂದೆ ಉಪವಾಸನ ಇರಬೇಕಾಗತ್ತೆ. ಅದರಲ್ಲೂ ಕೂಡ ಏನೆಲ್ಲ ತಿನ್ಬೋದು ಅನ್ನೋದು ಕೂಡ ಇದೆ, ಅದ್ರ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿನ ಮುಂದೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಪೂಜೆ ಯಾವ ಥರ ಮಾಡಬೇಕಂತ ಹೇಳಿದ್ರೆ, ಇದಕ್ಕೆ ಬಂದುಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆ ಒಳಗಡೆ ನಿಮಗೆ ಪೂಜೆಯನ್ನು ಮುಗಿಸ್ಕೊಂಡ್ರೆ ಅಂದರೆ ಅದು ತುಂಬ ಒಳ್ಳೆಯ ಬ್ರಾಹ್ಮಿ ಮುಹೂರ್ತ ಆಗಿರೋದ್ರಿಂದ ಅದು ಒಂದು ಟೈಮಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿಬಿಟ್ಟು ಎಲ್ಲರೂ ಕೂಡ ಸಾಮಾನ್ಯವಾಗಿ ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆ ಒಳಗಡೆ ಪೂಜೆಯನ್ನು ಮುಗಿಸ್ತಾರೆ. ಆ್ಯಂಡ್ ಅವತ್ತಿನ ದಿನ ಬಂದುಬಿಟ್ಟು ಉಪವಾಸನ ಕೈಗೊಳ್ತಾರೆ. ಉಪವಾಸನ ಯಾವ ಥರ ಕೈಗೊಳ್ಬೋದು ಅಂತಂದರೆ, ಒಂದು ಬಂದುಬಿಟ್ಟು ನೀವು ನೀರನ್ನು ಕೂಡ ಕುಡಿದೆ ಉಪವಾಸವನ್ನು ಮಾಡ್ಬೋದು. ಅವತ್ತಿನ ದಿನ ಪೂರ್ತಿ ನೀರು ಕೂಡ ಮುಟ್ಟದೆ ಏನೂ ಕೂಡ ಮುಟ್ಟದೆ ಉಪವಾಸವನ್ನು ಮಾಡ್ಬೋದು. ಆ್ಯಂಡ್ ಎರಡನೇದು ಬಂದುಬಿಟ್ಟು ನೀವು ನೀರು ಕುಡ್ಕೊಂಡು ಕೂಡ ಉಪವಾಸವನ್ನು ಮಾಡ್ಬೋದು. ಆ್ಯಂಡ್ ಮೂರನೇದು ಬಂದುಬಿಟ್ಟು ನೀವು ಹಣ್ಣುಗಳನ್ನ ತಿಂದ್ಕೊಂಡು ಹಾಲನ್ನ ಕುಡ್ಕೊಂಡು ಕೂಡ ನೀವು ಉಪವಾಸವನ್ನು ಮಾಡ್ಬೋದು. ಆ್ಯಂಡ್ 4ನೇದು ಬಂದುಬಿಟ್ಟು ಒಮ್ಮೆ ಮಾತ್ರ ಸಾತ್ವಿಕ ಆಹಾರವನ್ನು ಪಡ್ಕೊಳ್ಳುವಂಥದ್ದು, ತಿಂದ್ಕೊಂಡು ನೀವು ಪೂಜೆಯನ್ನು ಮಾಡ್ಬೋದು ಅಂತಲೇ ತಿಳಿಸ್ತಾ ಇದ್ದಾರೆ. ಇಷ್ಟರಲ್ಲಿ ನೀವು ಸ್ಕಿಪ್ ಮಾಡ್ಬೋದು ಅಂತಂದರೆ, ನೀವು ಅನ್ನವನ್ನು ತಿನ್ನೋ ಹಾಗಿಲ್ಲ, ದಾಳಿಂಬೆ ಹಣ್ಣನ್ನು ಮುಟ್ಟೋ ಹಾಗಿಲ್ಲ, ಜೊತೆಗೆ ಬೇಳೆಗಳನ್ನ ಕಾಳುಗಳನ್ನ ತಿನ್ನೋ ಹಾಗಿಲ್ಲ. ಆ್ಯಂಡ್ 4ನೇದು ಬಂದುಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ತಿನ್ನೋ ಹಾಗಿಲ್ಲ. ಆ್ಯಂಡ್ 5ನೇದು ಬಂದುಬಿಟ್ಟು ನೀವು ಮಾಂಸ ಆಗಿರ್ಬೋದು, ಮದ್ಯ ಆಗಿರ್ಬೋದು, ಅಂದರೆ ನೀವೇನಾದರೂ ಡ್ರಿಂಕ್ಸ್ ತೊಗೊಳ್ತಾ ಇದ್ದರೆ ಅಂಥವರು ಕೂಡ ಮಾಡೋ ಹಾಗಿಲ್ಲ ಅವತ್ತಿನ ದಿನ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ಒಂದು ಉಪವಾಸನ ಮಾಡೋವಂಥವ್ರು ಬಂದುಬಿಟ್ಟು ಆರೋಗ್ಯವಾಗಿರೋವಂಥವ್ರು ಮಾತ್ರ ಮಾಡಿ, ಇಲ್ಲ ವಯಸ್ಸಾದವರಾಗಿರ್ಬೋದು ಅಥವಾ ಪ್ರೆಗ್ನೆಂಟ್ ಲೇಡೀಸ್ ಆಗಿರ್ಬೋದು ಅಂಥವ್ರು ಯಾರೂ ಕೂಡ ಈ ಒಂದು ಉಪವಾಸವನ್ನು ಕೈಗೊಳ್ಳೋದು ಅಷ್ಟು ಒಳ್ಳೆಯದಲ್ಲ ಅಂತ ಇಲ್ಲಿ ನನ್ನ ಒಂದು ಅಭಿಪ್ರಾಯ. ಪ್ರೆಗ್ನೆಂಟ್ ಲೇಡೀಸ್ ಅಂತೂ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಈ ಒಂದು ಉಪವಾಸವನ್ನು, ಅದು ಅಷ್ಟೊಂದಾಗಿ ಒಳ್ಳೆಯದಲ್ಲ ಅಂಥೇಳಿ ನನ್ನ ಅಭಿಪ್ರಾಯ ಅಷ್ಟೇ. ಅದು ಬಿಟ್ಟು ನಿಮಗೆ ಇಲ್ಲಿ ವೈಕುಂಠ ಏಕಾದಶಿ ಬಂದುಬಿಟ್ಟು ತಿಥಿ ಆರಂಭ ಯಾವಾಗ ಆಗುತ್ತೆ ಅಂತಂದರೆ 30ನೇ ತಾರೀಕು ಡಿಸೆಂಬರ್ ಬೆಳಗ್ಗೆ
7:50ರಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಕೊನೆ ಆಗೋದು ಬಂದುಬಿಟ್ಟು ಅಂತ್ಯ ಬಂದುಬಿಟ್ಟು ಏಕಾದಶಿ ತಿಥಿ ಅಂತ್ಯ ಬಂದುಬಿಟ್ಟು ನಿಮಗೆ ಡಿಸೆಂಬರ್ 31ನೇ ತಾರೀಕು ಬೆಳಗ್ಗೆ 5 ಗಂಟೆಗೆ ಅಂತ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಟೈಮ್ ಒಳಗಡೆ ನೀವು ಪೂಜೆಗಳನ್ನ ನಿಮ್ಮ ಒಂದು ಉಪವಾಸಗಳನ್ನ ಎಲ್ಲದನ್ನು ಕೂಡ ಮುಗಿಸ್ಕೊಳ್ಳೋದು ಒಳ್ಳೆಯದು ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ವೈಕುಂಠ ಏಕಾದಶಿಯ ಒಂದು ಮಹತ್ವ ಏನು ಅಂದರೆ ಈ ಒಂದು ವೈಕುಂಠ ಏಕಾದಶಿ ಅಂತ ಹೇಳಿ ಏನಕ್ಕೆ ಕರೀತಾರೆ ಅಂತ ಹೇಳಿ ನೋಡಿದ್ರೆ ಇದಕ್ಕೆ ಒಂದು ಪುರಾಣಗಳಲ್ಲಿ ಒಂದು ಕತೆ ಇದೆ ಅಂತಲೇ ಹೇಳ್ಬೋದು. ಸೊ ಏನಪ್ಪ ಒಂದು ಕತೆ ಅಂತ ಹೇಳಿದ್ರೆ ಮುರಾಸುರ ಅಂತ ಹೇಳಿ ಒಬ್ಬ ರಾಕ್ಷಸ ಇರ್ತಾನೆ. ಆ ಒಂದು ರಾಕ್ಷಸ ಬಂದ್ಬಿಟ್ಟು ಎಲ್ಲ ಒಂದು ದೇವತೆಗಳೇನಿದ್ದಾರೆ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬಾ ಕಾಟ ಕೊಡ್ತಾ ಇರ್ತಾನೆ. ಸೊ ಹಾಗಾಗ್ಬಿಟ್ಟು ಎಲ್ಲ ದೇವತೆಗಳು ಏನು ಮುಕ್ಕೋಟಿ ದೇವತೆಗಳಿದ್ದಾರೆ ಎಲ್ಲರೂ ಕೂಡ ಮಹಾವಿಷ್ಣುವನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಮಹಾವಿಷ್ಣುವು ಅವತಾರವನ್ನು ತಾಳ್ಬಿಟ್ಟು ಆ ಮುರಾಸುರ ರಾಕ್ಷಸನ ಸಂಹಾರ ಮಾಡ್ತಾರೆ. ಆ ಒಂದು ಸಂಹಾರ ಮಾಡಿದ ದಿನವೇ ವೈಕುಂಠ ಏಕಾದಶಿ ಅಂತಲೇ ಹೇಳ್ಬೋದು. ಸೊ ಆ ಒಂದು ದಿನದಿಂದನೇ ಮಹಾವಿಷ್ಣುವಿನ ಅವತಾರಗಳನ್ನ ಮುಕ್ಕೋಟಿ ದೇವತೆಗಳು ನೋಡ್ತಾರೆ. ಹಾಗಾಗಿ ಅದನ್ನು ಕೂಡ ಮುಕ್ಕೋಟಿ ಏಕಾದಶಿ ಅಂತ ಹೇಳಿ ಕೂಡ ಕರೀತಾರೆ, ಮುಂಚೆನೇ ನಾನು ಹೇಳಿದಾಗೆ. ಸೊ ಈ ಒಂದು ಕಥೆಯಿಂದ ಈ ಒಂದು ಮುಕ್ಕೋಟಿ ಏಕಾದಶಿ ಅಂತಲೇ ಹೆಸರು ಬಂದಿರೋದು ಅಂದರೆ ಹಾಗಾಗಿ ಬಿಟ್ಟು ಜೊತೆಗೆ ವೈಕುಂಠ ಏಕಾದಶಿ ಅಂತ ಕೂಡ ಹೆಸರು ಬಂದಿದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ದಿನದಂದು ದೇವರಿಗೆ ಕರೆಕ್ಟಾಗಿ ಪೂಜೆ ಮಾಡೋದ್ರಿಂದ ಅವರೊಂದು ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದನ್ನು ಹೇಳ್ಕೊಳ್ಳೋದ್ರಿಂದ ಎಲ್ಲ ಒಂದು ಸಿದ್ಧಿ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಪುರಾಣಗಳಿಂದನೂ ಕೂಡ ಹೇಳ್ಕೊಂಡು ಬಂದಿದೆ. ಆ್ಯಂಡ್ ಈ ಒಂದು ಟೈಮಲ್ಲಿ ಅಂದರೆ ಈ ಒಂದು ವೈಕುಂಠ ಏಕಾದಶಿ ಆಚರಣೆ ದಿನದಂದು ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಬೇಕಾಗತ್ತೆ. ಸೊ ಮೊದಲನೇ ನಿಯಮ ಬಂದುಬಿಟ್ಟು ನೀವು ಸುಳ್ಳುಗಳನ್ನ ಹೇಳಬಾರ್ದು ಅಥವಾ ಯಾವುದೇ ರೀತಿಯ ಒಂದು ಮೋಸಗಳನ್ನಾಗಿರ್ಬೋದು ಅಥವಾ ಏನೇನೋ ಯಾರಿಗೂ ಒಂದು ಅನ್ಯಾಯ ಆಗಿರೋದಂಥದ್ದಾಗಿರ್ಬೋದು ಅವತ್ತಿನ ದಿನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಅವತ್ತಿನ ದಿನ ಮಾತ್ರ ಅಂತಲ್ಲ ಆ್ಯಂಡ್ ಯಾವತ್ತೂ ಕೂಡ ಮಾಡಬಾರ್ದು. ಬಟ್ ಆ ಒಂದು ನಿಯಮಗಳನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ಸೊ ಅವತ್ತಿನ ದಿನ ಬಂದುಬಿಟ್ಟು ಯಾವ ರೀತಿಯ ಒಂದು ಜಗಳಗಳಾಗಿರ್ಬೋದು, ಸುಳ್ಳುಗಳಾಗಿರ್ಬೋದು, ಸೊ ಯಾವುದೇ ರೀತಿಯ ಒಂದು ಮನಸ್ತಾಪಗಳಾಗಿರ್ಬೋದು ಯಾವುದೂ ಕೂಡ ಆಗೋದು ಬೇಡ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಎರಡನೇ ಪಾಯಿಂಟ್ ಬಂದುಬಿಟ್ಟು ನಿಮಗೆ ಅವತ್ತಿನ ದಿನ ಬಂದುಬಿಟ್ಟು ಕೆಲವೊಂದು ದಾನಗಳನ್ನ ಮಾಡಿದ್ರೆ ತುಂಬ ಅಂದರೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಸೊ ಮೊದಲನೇದಾಗಿ ಬಂದುಬಿಟ್ಟು ಅನ್ನದಾನವನ್ನು ಮಾಡಬೇಕಾಗತ್ತೆ, ಎರಡನೇದು ಬಂದುಬಿಟ್ಟು ವಸ್ತ್ರದಾನ ಮಾಡಬೇಕಾಗತ್ತೆ, ಆ್ಯಂಡ್ ಮೂರನೇದು ಬಂದುಬಿಟ್ಟು ತುಳಸಿ ಗಿಡ ದಾನವನ್ನು ಮಾಡಬೇಕಾಗತ್ತೆ, ನಾಲ್ಕನೇದು ಬಂದುಬಿಟ್ಟು ಬಡವರಿಗೆ ಸಹಾಯ ಮಾಡಬೇಕಾಗತ್ತೆ. ಅವತ್ತಿನ ದಿನ ಈ ಥರ ಯಾವುದೇ ರೀತಿಯ ಒಂದು ದಾನಗಳನ್ನಾಗಿರ್ಬೋದು ಸಹಾಯಗಳನ್ನ ಮಾಡಿದ್ರೆ ಅವತ್ತಿನ ದಿನ ತುಂಬ ಅಂದರೆ ತುಂಬಾ ಶ್ರೇಷ್ಠ ಆ್ಯಂಡ್ ಒಳ್ಳೆಯದಾಗತ್ತೆ ಅಂತ ಹೇಳಿ ಹೇಳ್ತಾರೆ. ಆ್ಯಂಡ್ ಅವತ್ತಿನ ದಿನ ಬಂದುಬಿಟ್ಟು ಕೆಲವೊಂದು ಮಂತ್ರಗಳನ್ನ ಹೇಳಬೇಕಾಗತ್ತೆ. ಸೊ ಮೊದಲನೇದಾಗಿ ಬಂದುಬಿಟ್ಟು ಓಂ ನಮೋ ನಾರಾಯಣ ಅಂತೇಳಿ 108 ಬಾರಿ ಆಗಿರ್ಬೋದು, 1008 ಬಾರಿ ಆಗಿರ್ಬೋದು ಜಪವನ್ನು ಮಾಡೋದ್ರಿಂದ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಎರಡನೇದು ಬಂದುಬಿಟ್ಟು ವಿಷ್ಣು ಸಹಸ್ರನಾಮವನ್ನು ಕೂಡ ಹೇಳೋದ್ರಿಂದ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದಿಷ್ಟು ನಿಯಮಗಳನ್ನ ನೀವು ವೈಕುಂಠ ಏಕಾದಶಿಯ ದಿನದಂದು ಆಚರಣೆದಂದು ಪಾಲಿಸಬೇಕಾಗತ್ತೆ. ಸೊ ಯಾವುದನ್ನು ಕೂಡ ಮಿಸ್ ಮಾಡಬೇಡಿ. ಸೊ ಯಾರಿಗಾದರೂ ವೈಕುಂಠ ಏಕಾದಶಿ ಆಚರಣೆ ಮಾಡಬೇಕು ಅಂದ್ಕೊಳ್ಳೋರಾದರೆ ಅಂಥವ್ರೆಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೀವು ಹೊಸದಾಗಿ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಬೇಕು ಅಂದ್ಕೊಳ್ಳೋರು ಕೂಡ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿಬಿಟ್ಟು ಇದ್ರ ಬಗ್ಗೆ ಏನು ಹೇಳಿದ್ರು ಅದೆಲ್ಲದನ್ನು ಕೂಡ ಪಾಲನೆ ಮಾಡಿ ಆ್ಯಂಡ್ ನಿಮ್ಗೆ ಕೂಡ ಒಳ್ಳೆಯದಾಗತ್ತೆ. ಆ್ಯಂಡ್ ಈ ವಿಡಿಯೋ ನೋಡೋಂಥವ್ರೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ.